ಆಲ್, ವೆಲ್ಕಮ್ ಬ್ಯಾಕ್ ಟು ನಂದಿನಿ ವಿನೇಶ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ಹೆಂಗಿದ್ದೀರಲ್ಲ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡಂತೆ. ಇವತ್ತಿನ ವಿಡಿಯೋ ಏನು ಅಂತ ಅಂದ್ಬಿಟ್ಟು ನಿಮಗೆಲ್ಲ ಆಲ್ರೆಡಿ ತಮ್ಮನೇಲಿ ನೋಡಿ ಗೊತ್ತಿರುತ್ತೆ. ಸೊ ಹೌದು, ಮಕ್ಕಳ ಥರ ಸ್ಕಿನ್ ಸಾಫ್ಟಾಗಿ ನುಣುಪಾಗಿ ಇರಬೇಕು ಅಂತಂದರೆ ಏನು ಮಾಡಬೇಕು ಅಂತಂದ್ಬಿಟ್ಟು ನಾನು ಇವತ್ತಿನ ಹೋಮ್ ರೆಮಿಡಿಯಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನು ಏನು ಮಾಡ್ತೀನಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅಷ್ಟೇ. ನಾನೇನು ತುಂಬ ಎಕ್ಸ್ಪರ್ಟ್ ಅಲ್ಲ, ನನಗೆ ಗೊತ್ತಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಆ್ಯಂಡ್ ಯೂಸ್ಫುಲ್ ಆಗುತ್ತೆ ಕೂಡ. ಹಾಗೆ 2 ರೆಮಿಡಿನ ಹೇಳ್ತೀನಿ, ನಿಮಗೆ ಯಾವುದಾಗುತ್ತೆ ಅದು ಮಾಡಿ. ಇಫ್ ಇಟ್ ಪಾಸಿಬಲ್ 2 ಮಾಡಿದ್ರೂ ಒಳ್ಳೆಯದು, ಅಥವಾ ನಿಮಗೆ ಆಗುವಂಥದ್ದು ಮಾಡಿದ್ರೆ ಸೊ ಅದು ಓಕೆನಾ. ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ಮನೆಯಲ್ಲಿ ಇರುವಂತಹ ಪದಾರ್ಥಗಳು ಎಲ್ಲರಿಗೂ ಅಫೋರ್ಡಬಲ್, ಆಮೇಲೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ತುಂಬಾ ನಾವು ಮಾಡಿರೋವಂಥದ್ದು, ನಮ್ಮ ಮಕ್ಕಳಿಗೆ ಎಲ್ಲ ಕೂಡ ಪುಟ್ಟ ಮಕ್ಕಳಿಂದ ಮಾಡ್ಕೊಂಡು ಬಂದಿರೋವಂಥದ್ದು. ನನಗೆ ಇಷ್ಟು ದಿವಸ ಈ ಐಡಿಯಾ ಶೇರ್ ಮಾಡಬೇಕು ಅನ್ನೋ ಯೋಚನೆ ಬಂದಿರಲಿಲ್ಲ, ಬಟ್ ಇವತ್ತು ನನಗೆ 3-4 ಡೇಸಿಂದ ಅನ್ನಿಸ್ತಾ ಇತ್ತು ಶೇರ್ ಮಾಡೋಣ ಅಂತಂದ್ಬಿಟ್ಟು, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ನಾವಿದು ಕನ್ಕ್ಲೂಷನಿಗೆ ಬಂದಿದ್ದು ಯಾವಾಗ ಅಂದರೆ, ಹೋದ ವರ್ಷ ನಮ್ಮ ತಂಗಿ ಪಾಪು ಸಣ್ಣವಳಿದ್ಲಲ್ಲ, ಅವಳಿಗೆ ನಾವು ರೆಗ್ಯುಲರಾಗಿ ನನ್ನ ಮಕ್ಕಳಿಂದ ಕೂಡ ಯೂಸ್ ಮಾಡ್ತಾ ಬಂದಿದ್ದೀವಿ. ಸೊ ಅದ್ರ ಬಗ್ಗೆನೇ ಒಂದು ಡಿಸ್ಕಷನ್ ಮಾಡುವಾಗ ನಾನು ನನ್ನ ತಂಗಿ ಕನ್ಕ್ಲೂಷನಿಗೆ ಬಂದಿದ್ದು, ಮಕ್ಕಳ ಸ್ಕಿನ್ ಯಾಕೆ ಹಿಂಗಿರುತ್ತೆ ಅಂತಂದ್ಬಿಟ್ಟು. ನೀವು ನೋಡಿರ್ಬೋದು, ಸಾಮಾನ್ಯ ಮಕ್ಕಳು ಹುಟ್ಟಿದಾಗ ಆ ಮಕ್ಕಳಿಗೆ ನಾವು ನೀಟಾಗಿ ಎಣ್ಣೆ ಸ್ನಾನ ಮಾಡಿಸಿ ಕೇರ್ ಮಾಡಿಲ್ಲ ಅಂತಂದರೆ ಮಕ್ಕಳ ಸ್ಕಿನ್ನೆಲ್ಲ ಡ್ರೈ ಆಗಿಬಿಡುತ್ತೆ. ಆಮೇಲೆ ಸ್ವಲ್ಪ ಪಿಂಪಲ್ಸ್, ಬಾಯ್ಲ್ಸ್ ಎಲ್ಲ ಬರೋಕ್ಕೆ ಶುರುವಾಗುತ್ತೆ. ಹಾಸ್ಪಿಟಲ್ನಲ್ಲಿ ಡಾಕ್ಟ್ರೇ ಹೇಳ್ತಾರೆ ಮಕ್ಕಳಿಗೆ ನೀಟಾಗಿ ಬಾತ್ ಕೊಡಿ ಅಂತಂದ್ಬಿಟ್ಟು. ಸೊ ಅದನ್ನೆಲ್ಲ ನಾವು ಪ್ರಾಪರಾಗಿ ಫಾಲೋ ಮಾಡಿದಾಗ ಮಾತ್ರ ಮಕ್ಕಳ ಸ್ಕಿನ್ ಚೆನ್ನಾಗಾಗೋದು. ಸೊ ಅದೇ ಥರ ನಮ್ಮ ಸ್ಕಿನ್ನು ಇರಬೇಕು ಅನ್ನೋ ಹಂಗಿದ್ರೆ ಈ ಸಿಂಪಲ್ ಹೋಮ್ ರೆಮಿಡೀಸ್ನ ನೀವು ಫಾಲೋ ಮಾಡಬೇಕು, ಖಂಡಿತ ರಿಸಲ್ಟ್ ಕೊಡುತ್ತೆ. ಸೊ ಇದು ನನ್ನ ಎಕ್ಸ್ಪೀರಿಯೆನ್ಸ್ ಮೇಲೆ ಶೇರ್ ಮಾಡ್ತಾ ಇರೋದು. ಕೆಲವ್ರದ್ದು ಕಮೆಂಟ್ಸ್ ಬರುತ್ತೆ, ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ. ವಿಡಿಯೋನ ಕಂಪ್ಲೀಟ್ಲಿ ನೋಡಿ, ನಾವು ಹೇಳೋ ಪ್ರತಿಯೊಂದು ಸ್ಟೆಪ್ಸು ಕೂಡ ಕರೆಕ್ಟಾಗಿ ಅದನ್ನ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದರೆ ನಿಮಗೆ ಖಂಡಿತ ಗೊತ್ತಾಗುತ್ತೆ. ಸೊ ಒಂದು ಅರ್ಧ ನೋಡಿರ್ತೀರಾ, ಇನ್ನೊಂದು ಅರ್ಧ ಬಿಟ್ಟಿರ್ತೀರಾ, ಅವಾಗ ನಾವು ಪೂರ್ತಿ ಮಾಡಿರೋದು ಏನಾಗುತ್ತೆ ಅಂದರೆ ರಿಸಲ್ಟ್ ನಿಮಗೆ ಸಿಗೋಲ್ಲ. ಅವಾಗ ಅನ್ಸುತ್ತೆ ನಾವು ಹೇಳಿರೋ ಇನ್ಫಾರ್ಮೇಷನ್ನೇ ತಪ್ಪು ಅಂತಂದ್ಬಿಟ್ಟು. ನಾನು ಆ ಥರ ರಾಂಗ್ ಇನ್ಫಾರ್ಮೇಷನ್ ಕೊಡೋದೇ ಇಲ್ಲ. ನಂಗೆ ಗೊತ್ತಿದ್ದರೆ ಕೊಡ್ತೀನಿ, ಇಲ್ಲಾಂದರೆ ಕೊಡೋಕ್ಕೆ ಹೋಗಲ್ಲ. ಆ್ಯಂಡ್ ವಿಡಿಯೋಗೋಸ್ಕರ ಅಂತ ಕೂಡ ನಾನು ಎಕ್ಸ್ಟ್ರಾ ಏನೂ ಮಾಡಲ್ಲ, ಓಕೆನಾ. ಸೊ ಹಾಗಾಗಿ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಪ್ರತಿಯೊಂದು ಸ್ಟೆಪ್ಸ್ನು ನಾನು ತುಂಬ ಆದಷ್ಟು ಸಿಂಪಲ್ಲಾಗೇ ಹೇಳಿರ್ತೀನಿ, ಸಿಂಪಲ್ ಇರೋದನ್ನೇ ಹೇಳಿರ್ತೀನಿ. ಸ್ಟೆಪ್ಸ್ನು ಫಾಲೋ ಮಾಡಿದರೆ ಖಂಡಿತ ನಿಮಗೆ ಕಂಪ್ಲೀಟ್ ರಿಸಲ್ಟ್ ಸಿಗುತ್ತೆ. ಫ್ರೆಂಡ್ಸ್, ಹಾಗಿದ್ರೆ ಬನ್ನಿ ಏನು ಅಂತಂದ್ಬಿಟ್ಟು. ಹಾಗೆ ನಾನು ಇವತ್ತು ಡೆಮೋ ಎಲ್ಲ ಏನು ಕೊಡ್ತಾ ಇಲ್ಲ, ಯಾಕಂತಂದರೆ ಈಗ ಡೆಮೋ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಹಾಗಾಗ್ಬಿಟ್ಟು ಯಾಕೆ ಅಂತಂದ್ಬಿಟ್ಟು ನಿಮಗೆ ಹೇಳ್ತೀನಿ ವಿಡಿಯೋ ಎಂಡಿಂಗಲ್ಲಿ, ಓಕೆನಾ. ಬನ್ನಿ ಏನೇನು ಬೇಕಾದಕ್ಕೆ ಅಂತಂದ್ಬಿಟ್ಟು ತಿಳಿಸ್ತೀನಿ. ಹೋಮ್ ರೆಮಿಡಿಗೆ ಏನಂತಂದರೆ 2 ಪದಾರ್ಥಗಳು ಬೇಕಾಗತ್ತೆ. ಎಲ್ಲರ ಅಡುಗೆ ಮನೆಯಲ್ಲಿ ಇರುವಂಥದ್ದು ಕಡಲೆ ಹಿಟ್ಟು ಹಾಗೆ ಹಾಲು. ಕಡಲೆ ಹಿಟ್ಟನ್ನು ಅಂಗಡಿಯಲ್ಲಿ ತರ್ತೀವಲ್ಲ ಬೋಂಡ ಬಜ್ಜಿ ಮಾಡಲಿಕ್ಕೆ, ಅದನ್ನು ಬಳಸ್ಕೋಬೋದು. ನಿಮಗೆ ಅದು ಬೇಡ, ನಮಗೆ ಇನ್ನೂ ಫ್ರೆಶ್ ಆಗಿರೋದು ಬೇಕು ಅನ್ನೋ ಹಾಗಿದ್ರೆ ಕಡಲೆಬೇಳೆ ಸಿಗುತ್ತಲ್ವ, ನಾವು ವಡೆ ಎಲ್ಲ ಮಾಡಲಿಕ್ಕೆ ಬಳಸ್ತೀವಲ್ಲ, ಸೊ ಆ ಕಡಲೆಬೇಳೆಯನ್ನು ತೊಗೊಂಡು ಅದನ್ನು ಹಿಟ್ಟು ಮಾಡಿಸ್ಕೊಂಡು ಬಳಸ್ಬೋದು. ಅದೇ ಕಡಲೆಬೇಳೆ ಹಿಟ್ಟನ್ನೇ ನಮಗೆ ಅಂಗಡೀಲಿ ಪಾಕೆಟಲ್ಲೆಲ್ಲ ಸಿಗುತ್ತೆ, ಬಟ್ ನಾವು ಫ್ರೆಶ್ ಆಗಿ ಮಾಡಿಸ್ಕೋಬೋದು ಅಂತಂದ್ಬಿಟ್ಟು ಅಷ್ಟೇ. ಸೊ ನಾವು ಕಡಲೆಬೇಳೆನ ಹಿಟ್ಟು ಮಾಡಿಸಿನೇ ಬಳಸೋದು. ಅಂದರೆ ನಾವು ಸಣ್ಣ ಮಕ್ಕಳಿದ್ದಾರೆ ಅಂದಾಗಂತೂ 1 kg 2 kg ಮಾಡಿಸ್ಕೊಂಡು ಬಿಡ್ತಾಯಿದ್ವಿ. ಮಕ್ಕಳಿಗೆಲ್ಲ ಅದನ್ನೇ ಯೂಸ್ ಮಾಡ್ತಾಯಿದ್ದು. ಸೊ ಕಡಲೆ ಹಿಟ್ಟು ಎಲ್ಲರ ಮನೆಯಲ್ಲೂ ನಾರ್ಮಲಾಗಿ ಸಿಗುವಂಥದ್ದು. ನಿಮಗೆ ಅಷ್ಟು ಆಗಲ್ಲ ಅಂದರೆ ಅಂಗಡಿ ಕಡಲೆ ಹಿಟ್ಟನ್ನೇ ಬಳಸಿ, ಏನು ತೊಂದರೆ ಆಗೋಲ್ಲ. ಅದಾದಮೇಲೆ ಹಾಗೆ ಕಡಲೆ ಹಿಟ್ಟನ್ನು 1 kg 2 kg ಕಡಲೆಬೇಳೆ ಹಿಟ್ಟು ಮಾಡಿಸಿ ಕಡಲೆ ಹಿಟ್ಟು ಇಟ್ಕೊಂಡಾಗ ಹುಳುಗಳಾಗುತ್ತೆ. ಸೊ ಕೇರ್ಫುಲ್ಲಾಗಿ ಇಟ್ಕೋಬೇಕು, ಅದನ್ನು ಹೇಳ್ಬಿಡ್ತೀನಿ. ಆಮೇಲೆ ಹಾಗಾಯಿತು ಹಿಂಗಾಯಿತು ಹೇಳಬೇಡಿ. ಸೊ ಹುಳುಗಳಾಗುತ್ತೆ, ಹಾಗಾಗಿ ಎಷ್ಟು ಬೇಕು ಅಷ್ಟೇ ಹಿಟ್ಟು ಮಾಡಿಸಿ ಇಟ್ಕೋಬೋದು, ಅಥವಾ ಹಿಟ್ಟು ಮಾಡಿಸಿದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೋಬೋದು, ಓಕೆನಾ. ಸೊ ಇದಾದಮೇಲೆ ಹಾಲು ಬಂದುಬಿಟ್ಟು ಕಡಲೆ ಹಿಟ್ಟಿಗೆ ಮಿಕ್ಸ್ ಮಾಡಿ ಬಳಸಬೇಕು. ಹಾಲನ್ನು ಬಳಸುವಾಗ ಹಸಿ ಹಾಲನ್ನು ಬಳಸಬೇಕು, ತುಂಬಾ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ ನಿಮಗೆ. ನೀವು ನಿಮ್ಮ ಅಜ್ಜಿ ಯಾರಾದರೂ ಇದ್ದರೆ ಮನೇಲಿ ಕೇಳಿ ನೋಡಿ. ಹಳೆ ಕಾಲದಲ್ಲೆಲ್ಲ ಸ್ಕಿನ್ ಅಲರ್ಜಿ ಆದಾಗ ಅಥವಾ ಸ್ಕಿನ್ನಲ್ಲಿ ಸ್ವಲ್ಪ ಏನಾದ್ರು ಬರ್ನ್ ಆಯಿತು, ಸುಡ್ತಾ ಇದೆ ಅಂತ ಅಂದಾಗ ಹಸಿ ಹಾಲನ್ನು ಬಳಸ್ತಾಯಿದ್ರು. ಇದರಿಂದ ಸ್ಕಿನ್ ಮೇಲೆ ಯಾವುದೇ ರೀತಿಯ ಕಲೆಗಳು ಕೂರೋದಿಲ್ಲ. ಸೊ ಹಂಗಾಗ್ಬಿಟ್ಟು ನೀವು ನಾರ್ಮಲ್ ಹಾಲು ಅದೆಲ್ಲ ಅಂದರೆ ಕಾಯಿಸಿರೋ ಹಾಲನ್ನ ಬಳಸೋಕ್ಕಿಂತ ಹಸಿ ಹಾಲನ್ನ ಬಳಸಿದ್ರೆ ಕಲೆಗಳಾಗೋದಿಲ್ಲ. ಸೊ ಅದು ಒಂದು. ಅದನ್ನು ಹೇಗೆ ಬಳಸಬೇಕು ಅಂತಂದರೆ, ಸ್ನಾನ ಮಾಡುವಾಗ ಕಡಲೆ ಹಿಟ್ಟು ನೀವು ನಾರ್ಮಲ್ ಸೋಪೆಲ್ಲ ಹಾಕ್ತೀರಾ, ಅದೇ ಸೋಪ್ ಹಾಕಿ ಸ್ನಾನ ಮಾಡ್ಕೊಳ್ಳಿ. ಆ್ಯಂಡ್ ಸ್ನಾನಕ್ಕೆಲ್ಲ ಬೆಟರ್ ಯೂಸ್ ಮಾಡಬೇಕಾಗಿರೋಂಥ ಸೋಪ್ ಅಂದ್ಬಿಟ್ಟು ನಾನು ನಾರ್ಮಲ್ ಸೋಪೇ ಯೂಸ್ ಮಾಡ್ತೀನಿ. ಡಾಕ್ಟರ್ಸ್ ಎಲ್ಲ ಸಜೆಸ್ಟ್ ಮಾಡೋದು ಡವ್ ಸೋಪು. ಏನಂತಂದರೆ
ಸ್ವಲ್ಪ ಡೆಲಿಕೇಟ್ ಸ್ಕಿನ್ ಎಲ್ಲ ಇರುತ್ತಲ್ಲ ಅವ್ರಿಗೆ. ಬಟ್ ನಮ್ಮ ಸ್ಕಿನ್ಗಳೆಲ್ಲ ಯಾವ್ದು ಯೂಸ್ ಮಾಡಿದ್ರೆ ಏನೂ ಆಗೋಲ್ಲ. ಹಾಗಾಗಿ ನಾನು ನಾರ್ಮಲ್ ಸೋಪ್ನ ಯೂಸ್ ಮಾಡೋದು. ನಾನು ಯೂಸ್ ಮಾಡೋ ಸೋಪ್ ಬಂದುಬಿಟ್ಟು ಮೆಡಿಮಿಕ್ಸು ಅಥವಾ ಮಾರ್ಗೋ, ಆಯಿತಾ, ಅದನ್ನೇ ಯೂಸ್ ಮಾಡೋದನ್ನು. ಅದು ಯೂಸ್ ಮಾಡಿ ನನ್ನ ಸ್ಕಿನ್ ಚೆನ್ನಾಗಿದೆ. ಸೊ ನಾನು ಬೇರೆ ಯಾವುದು ಪಿಯರ್ಸು ಅದು ಇದು ಯಾವ ಥರ ಸೋಪ್ಗಳು ಯೂಸ್ ಮಾಡಲ್ಲ. ಸೊ ನಾರ್ಮಲ್ ಸೋಪ್ ಹಾಕಿ ಸ್ನಾನ ಮಾಡಿ ಅದಾದಮೇಲೆ ಕಡಲೆ ಹಿಟ್ಟು ಮತ್ತು ಹಸಿ ಹಾಲನ್ನ ಮಿಕ್ಸ್ ಮಾಡಿರ್ತೀವಲ್ಲ ಆ ಪೇಸ್ಟನ್ನು ಕಂಪ್ಲೀಟ್ಲಿ ಬಾಡಿಗೆ ಫೇಸ್ಗೆಲ್ಲ ಅಪ್ಲೈ ಮಾಡಿಬಿಟ್ಟು ನಾರ್ಮಲ್ ಸೋಪ್ ಹೇಗೆ ಹಚ್ತೀವಿ ಆಗ ಹಚ್ಕೊಂಡು ಸ್ವಲ್ಪ ಹಾಗೆ ಸ್ಕ್ರಬ್ ಮಾಡ್ಕೊಂಡು ಸ್ನಾನ ಮಾಡ್ಕೊಳ್ಳಿ ಅಷ್ಟೇ. ಸೊ ಇದರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಹೇಗೆ ಅಂತಂದರೆ ಸ್ಕಿನ್ ಕಂಪ್ಲೀಟ್ ಸಾಫ್ಟ್ ಆಗುತ್ತೆ. ನೀವು ಒಂದು ದಿವಸ ಟ್ರೈ ಮಾಡಿ ನೋಡಿ. ಫಸ್ಟ್ ಡೇನೇ ನಿಮಗೆ ಅನಿಸುತ್ತೆ, ಸ್ನಾನ ಆದಮೇಲೆ ಟಚ್ ಮಾಡಿದ್ರೆ ಒಂಥರ ಸಾಫ್ಟ್ ಸಿಲ್ಕಿ ಥರ ಫೀಲ್ ಆಗುತ್ತೆ. ಇನ್ನು ರೆಗ್ಯುಲರಾಗಿ ಫಾಲೋ ಮಾಡಿದ್ರೆ ನಿಮ್ಮ ಸ್ಕಿನ್ ಖಂಡಿತ ಚೆನ್ನಾಗಾಗುತ್ತೆ. ಮಕ್ಕಳೆಲ್ಲ ಆಲ್ಮೋಸ್ಟ್ ಎಲ್ಲರ ಮನೇಲೂ ಮಕ್ಕಳಿಗೆ ಅದು ಯೂಸ್ ಮಾಡೇ ಮಾಡ್ತಾರೆ. ನೀವು ಮಕ್ಕಳನ್ನ ಎತ್ಕೊಂಡಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ, ಆಮೇಲೆ ಒಳ್ಳೆ ಅರೋಮ ಕೂಡ ಬರುತ್ತೆ. ಆ್ಯಂಡ್ ಇದರಿಂದ ಸ್ಕಿನ್ ಟೋನ್ ಕೂಡ ಸ್ವಲ್ಪ ಚೇಂಜ್ ಆಗುತ್ತೆ. ಬೆಳ್ಳಗಾಗ್ಬಿಡ್ತಾರೆ ಅಂತ ನಾನು ಹೇಳಲ್ಲ, ಅಂದರೆ ಸ್ವಲ್ಪ ಚೇಂಜ್ ಆಗುತ್ತೆ. ಕಂಪ್ಲೀಟ್ ಸ್ಕಿನ್ ಟೋನ್ ಡಿಪೆಂಡ್ಸ್ ಅಪಾನ್ ಅವರ ಮೆಲನಿನ್ ಮೇಲೆ ಹೋಗುತ್ತೆ ಅಥವಾ ಅವರ ಹೆರಿಡಿಟಿ, ಅಪ್ಪ ಅಮ್ಮ ಅಜ್ಜಿ ತಾತ ಆ ಥರ ಜೀನ್ಸ್ ಮೇಲೆ ಸ್ಕಿನ್ ಟೋನ್ ಇರುತ್ತೆ. ಬಟ್ ಇದರಿಂದ ಈ ರೆಮಿಡಿನ ಮಾಡೋದ್ರಿಂದ ಸ್ವಲ್ಪ ಲೈಟಾಗಿ ಸ್ಕಿನ್ ಕೂಡ ಕಲರ್ ಕೂಡ ಚೇಂಜ್ ಆಗುತ್ತೆ. ಓಕೆನಾ. ಇದ್ರ ಜೊತೆಗೆ ನಾನು ಇನ್ನೊಂದು ರೆಮಿಡಿ ಹೇಳ್ತೀನಿ, ಅದನ್ನು ಕೂಡ ಮಾಡಿದ್ರೆ ಮಾತ್ರ ಒಂದು 10% ಸ್ವಲ್ಪ ಕಲರ್ ಗ್ಲೋ ಆಗ್ಬೋದು ನೀವು. ಸೊ ಇದೊಂದು ಹೋಮ್ ರೆಮಿಡಿ ಖಂಡಿತ ಫಾಲೋ ಮಾಡಿ, ಸಕ್ಕತ್ತಾಗಿರುತ್ತೆ. ಆ್ಯಂಡ್ ದಿಸ ಯಾರಪ್ಪ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಮಾಡೋ ಇಂಟ್ರೆಸ್ಟ್ ಇದ್ದರೆ ಖಂಡಿತ ಮಾಡ್ಬೋದು. ನಾವೀಗ ಬ್ರಷ್ ಎಲ್ಲ ಮಾಡ್ತೀವಲ್ಲ, ಅದಕ್ಕಂತ ಒಂದು 5 ಮಿನಿಟ್ಸ್ ಟೈಮ್ ಕೊಡ್ತೀವಲ್ಲ, ಅದೇ ರೀತಿ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಆರಾಮಾಗಿ ಮಾಡ್ಬೋದು. ಕಡಲೆ ಹಿಟ್ಟನ್ನು ಮಾಡಿಸಿ ಒಂದು ಏರ್ಟೈಟ್ ಕಂಟೈನರ್ಗೆ ಹಾಕಿ, ಪ್ಲಾಸ್ಟಿಕ್ ಕಂಟೈನರ್ಗೆ ಹಾಕಿಬಿಟ್ಟು, ಪ್ಲಾಸ್ಟಿಕ್ ಅಥವಾ ಗ್ಲಾಸ್, ಬಟ್ ಬಾತ್ರೂಮಲ್ಲಿ ಯೂಸ್ ಮಾಡುವಾಗ ಕೈಗೆ ಜಾರಿದ್ರೆ ಕಷ್ಟ. ಬೆಟರ್ ಪ್ಲಾಸ್ಟಿಕ್ ಕಂಟೈನರ್ಗೆ ಒಂದು ಸ್ಪೂನ್ ಇಟ್ಟು ಒಂದು ಬೌಲು ಅಲ್ಲೇ ಇಟ್ಬಿಟ್ರೆ ಎಷ್ಟು ಬೇಕಷ್ಟು ಹಾಕ್ಕೊಂಡು ಕಲಸಿ ಅಪ್ಲೈ ಮಾಡ್ಕೋಬೋದು. ಇನ್ ಕೇಸ್ ನಿಮಗೆ ಹಾಲು ತೊಗೊಂಡು ಮಾಡ್ಕೊಳ್ಳಿಕ್ಕಾಗಿಲ್ಲ ಅಂದರೆ ಕೋಲ್ಡ್ ವಾಟರ್, ನಾರ್ಮಲ್ ವಾಟರ್ ಇರುತ್ತಲ್ಲ ಬಾತ್ರೂಮ್ ಟ್ಯಾಪಲ್ಲೇ ಸಿಗುತ್ತೆ, ಸೊ ಅದನ್ನು ಮಿಕ್ಸ್ ಮಾಡಿ ಹಾಕ್ಕೋಬೋದು. ಬಟ್ ಹಾಲು ಹಾಕಿದ್ರೆ ಸ್ವಲ್ಪ ಎಫೆಕ್ಟ್ ಜಾಸ್ತಿ ಅಂತಂದ್ಬಿಟ್ಟು ಅಷ್ಟೇ. ಓಕೆ, ಇದು ಒಂದು ಹೋಮ್ ರೆಮಿಡಿ. ಇನ್ನೊಂದು ಸೆಕೆಂಡ್ ಒಂದು ಏನಂತಂದರೆ, ಸ್ಕಿನ್ನು ಬೇಬೀಸ್ದು ಯಾವಾಗಲೂ ಮಾಯ್ಶ್ಚರೈಸ್ಡ್ ಆಗಿರುತ್ತೆ, ನೀವು ನೋಡಿರ್ಬೋದು. ಅದಕ್ಕೆ ಮೇನ್ ಕಾರಣ ಏನು ಗೊತ್ತಾ, ಮಕ್ಕಳಿಗೆ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತೀವಲ್ಲ ಅದು. ಸೊ ನಾವು ಕೂಡ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು ತುಂಬಾ ಒಳ್ಳೆಯದು. ಆದರೆ ಇದು ಎವ್ರಿ ಡೇ ಫಾಲೋ ಮಾಡೋಕ್ಕಾಗತ್ತೆ ಅಂದರೆ ಖಂಡಿತ ನಾನು ಹೇಳ್ತೀನಿ, ಖಂಡಿತ ಫಾಲೋ ಮಾಡೋಕ್ಕೆ ಆಗೋದೇ ಇಲ್ಲ. ಇನ್ ಕೇಸ್ ಮಾಡಲೇಬೇಕು, ಮಾಡ್ತೀವಿ ಅಂತ ಇದ್ದರೆ ಬೆಳಗ್ಗೆ ಎದ್ದು ಬಿಟ್ಟು ತಕ್ಷಣ ಎದ್ದೇಳ್ತೀವಲ್ಲ, ಅವಾಗೆ ಜಸ್ಟ್ 1 ಸ್ಪೂನ್ or 2 ಸ್ಪೂನ್ ಎಣ್ಣೆನ ಜಸ್ಟ್ ಅಪ್ಲೈ ಮಾಡ್ಕೊಂಡು ಫೇಸಿಗೆ ಕೈಗೆಲ್ಲ ಅಪ್ಲೈ ಮಾಡ್ಕೊಂಡು ಬಿಟ್ಟರೆ ಸ್ನಾನ ಮಾಡುವಾಗ ಕ್ಲೀನ್ ಆಗುತ್ತೆ. ಅದನ್ನು ಮಾಡ್ಬೋದು, ಹಾಗೆ ಮಾಡ್ಬೋದು. ಬಟ್ ನೆನಪಾಗಲ್ಲ ಅನ್ನೋರಿಗೆ ಖಂಡಿತ ಮಾಡೋಕ್ಕೆ ಕಷ್ಟ ಆಗುತ್ತೆ. ಸೊ ಅದಕ್ಕೊಂದು ಸಿಂಪಲ್ ಸಜೆಷನ್ ಹೇಳ್ತೀನಿ, ಏನಂತಂದರೆ ಒಂದು ಆಯಿಲಿಂದ ಒಂದು ಸಣ್ಣ ಬಾಟಲ್ನ ಬಾತ್ರೂಮಲ್ಲಿ ಇಟ್ಟಿದ್ರೆ ನಾವು ಸ್ನಾನ ಮಾಡೋ ನೀರಿರುತ್ತಲ್ಲ ಅದಕ್ಕೇ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು, ಸೊ ಆಯಿಲ್ ಬಾತ್ ಅಂತ ತೊಗೋಬೋದು. ಸೊ ಸ್ಕಿನ್ ಸೂಪರ್ ಆಗುತ್ತೆ, 100% ವರ್ಕ್ ಆಗುತ್ತೆ. ಇದು ಟ್ರೈ ಮಾಡಿ ನೋಡಿ. ನೀವು ಒಂದು ದಿವಸ 2 ದಿವಸ ಮಾಡಿಬಿಟ್ಟು ಆಗಿಲ್ಲ ಅಂತಂದರೆ ಸೊ ನಾನು ಹೆಲ್ಪ್ಲೆಸ್, ಏನೂ ಮಾಡೋಕ್ಕೆ ಬರಲ್ಲ. ರೆಗ್ಯುಲರಾಗಿ ಮಾಡ್ತಾ ಬನ್ನಿ, ಖಂಡಿತ ಆಗುತ್ತೆ. ನಾನು ಅದಕ್ಕೂ ಕೂಡ ನಾನು ಹೇಳಿದ್ದೀನಿ, ಮರ್ತೋಗುತ್ತೆ ಅನ್ನೋದಕ್ಕೂ ಕೂಡ ನಾನು ಸಜೆಷನ್ ಹೇಳಿದ್ದೀನಿ ಏನು ಮಾಡ್ಬೋದು ಅಂತಂದ್ಬಿಟ್ಟು. ಆ್ಯಂಡ್ ಇದೆಲ್ಲ ನೋಡಿದ್ಮೇಲೆ ನೀವು ಮಾಡ್ತೀರಾ ಅಂತ ನೀವು ಕೇಳ್ಬೋದು. ಖಂಡಿತ ಮಾಡ್ತೀನಿ. ನನ್ನ ಮನೇಲಿ ನನ್ನ ಮಕ್ಕಳು ಎಲ್ಲ ಮಾಡಿಸ್ಕೊಳ್ಳಲ್ಲ. ಆಬ್ವಿಯಸ್ಲಿ ಹೆಣ್ಮಕ್ಳಿದ್ರೆ ಸ್ವಲ್ಪ ಬ್ಯೂಟಿ ಕಾನ್ಷಿಯಸ್ ಇರುತ್ತೆ, ಮಾಡ್ಕೋತಾರೆ ಅನಿಸುತ್ತೆ. ಬಟ್ ನನ್ನ ಮಕ್ಕಳು ಮುಟ್ಟಿಸ್ಕೊಳ್ಳೋದು ಇಲ್ಲ. ಲಿಖಿತಿಗೆ ಸ್ವಲ್ಪ ಫೋರ್ಸ್ ಮಾಡಿ ಹಚ್ಬೋದು, ಬಟ್ ನಮ್ಮ ಮೆದುವಿನಂತೂ ಟಚ್ ಮಾಡಿಸ್ಕೊಳ್ಳೋಲ್ಲ, ನಾನು ಮಾಡ್ತೀನಿ. ಆ್ಯಂಡ್ ನಿಮ್ಮ ಸ್ಕಿನ್ ಸಾಫ್ಟಾಗಿದೆ ನೀವೆಲ್ಲ ಕೇಳಿದ್ರೆ ಖಂಡಿತ ಸಾಫ್ಟಾಗಿದೆ, ಚೆನ್ನಾಗಿದೆ. ಸೊ ಅದಕ್ಕೋಸ್ಕರನೇ ನಾನು ಯೂಸ್ ಮಾಡಿದಂತಹ ರೆಮಿಡಿ ನಾನು ನಿಮಗೆಲ್ಲರಿಗೂ ಶೇರ್ ಮಾಡಿದ್ದೀನಿ. ಇನ್ನು ಕಡಲೆ ಹಿಟ್ಟಿಗೆ ಮೊಸರು ಹಚ್ಚಿ ಕೂಡ ಕೆಲವರು ಮಾಡ್ಬೋದು. ಬಟ್ ನಾನು ಅದನ್ನೇನು ಜಾಸ್ತಿ ಟ್ರೈ ಮಾಡಿಲ್ಲ, ಹಾಗಾಗಿ ನನಗೆ ಅದರ ಬಗ್ಗೆ ಗೊತ್ತಿರೋಷ್ಟು ಮಾತ್ರ ನಿಮ್ಮ ಜೊತೆಗೆ ಶೇರ್ ಮಾಡಿದ್ದೀನಿ. ಓಕೆನಾ. ಎಸ್ ಫ್ರೆಂಡ್ಸ್, ಸೊ ಹಾಗೆಯೇ ಈ ಕಲಸಿದ ಕಡಲೆ ಹಿಟ್ಟಿನ ಪೇಸ್ಟ್ ಇರುತ್ತಲ್ಲ, ಅದು ಹಾಗೆ ಇಡೋಕ್ಕೆ ಬರಲ್ಲ, ಸ್ಮೆಲ್ ಬರುತ್ತೆ, ಆ ಥರ ಎಲ್ಲ ಆಗಿಬಿಡುತ್ತೆ. ಇಲ್ಲ ಫ್ರಿಜ್ಜಲ್ಲಿ ಇಡಬೇಕಾಗತ್ತೆ. ಅದೆಲ್ಲ ಯಾಕೆ ರಿಸ್ಕು, ಎಷ್ಟು ಬೇಕಷ್ಟು 1-2 ಟೇಬಲ್ ಸ್ಪೂನಷ್ಟು ಕಾಲಿಸ್ಕೊಂಡು ಯೂಸ್ ಮಾಡಿದ್ಮೇಲೆ ಬೌಲ್ ತೊಳೆದು ವಾಶ್ರೂಮಲ್ಲಿ ಅಲ್ಲೇ ಇಟ್ಟು ಬಂದುಬಿಡ್ಬೋದು. ಸೊ ತುಂಬಾ ಸಿಂಪಲ್ಲು. ಓಕೆನಾ. ಸೊ ನಾನು ಪ್ರತಿಯೊಂದು ಕಂಪ್ಲೀಟ್ ಯಾವುದೇ ರೀತಿ ಡೌಟ್ ಇಲ್ಲದೆ ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹಾಗೆ ಯಾರೆಲ್ಲ ಇದನ್ನ ಫಾಲೋ ಮಾಡ್ತಿರೋ, ಯಾರಿಗೆಲ್ಲ ಈ ರೆಮಿಡಿ ಗೊತ್ತು ಅಂತಂದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೇನು ಅನ್ನಿಸ್ತು ಅಂದರೆ, ಈಗ ಇದ್ರ ಬಗ್ಗೆ ನೆಗೆಟಿವ್ ಆಗಿ ಏನಾರು ಇದ್ದರೆ ಖಂಡಿತ ತಿಳಿಸಿ, ನಾನು ಅದನ್ನು ಅಕ್ಸೆಪ್ಟ್ ಮಾಡ್ತೀನಿ. ಬಟ್ ಅದು ಸುಳ್ಳು ಆ ಥರ ಎಲ್ಲ ಏನು ಹೇಳಿದ್ರೆ ನಾನೇನು ಮಾಡೋಕ್ಕಾಗಲ್ಲ. ಓಕೆನಾ. ಎಸ್ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.